ವರ್ಷ ಹಾಲಡಿಯಲ್ಲಿ. ಹಾಲಡಿ ನೀವು ಎಷ್ಟು ವರ್ಷ ಆಯ್ತು ಹಾಲಡಿ? ಹಾಲಡಿಗೆ 13 ವರ್ಷ ಕಳೆದೋಯ್ತು. 14ನೇ ವರ್ಷ. ಓ, ಅಂದ್ರೆ ಸೌಕೂರು ಮೇರನ್ನ ಬೀಟ್ ಮಾಡ್ತೀರಿ ನೀವು. 19 ವರ್ಷ ದಾಟ್ತಾ ಇದ್ರಲ್ಲಿ ಗ್ಯಾರಂಟಿ ಅಲ್ಲ ಸರ್? ಅಲ್ಲ, ಒಂದೇ ಯಜಮಾನ ಜೊತೆಲ್ಲ ಆಯ್ತು 17 ವರ್ಷ ಆಯ್ತಲ್ಲ. ಹೌದು, ಆ ನೀಲ ಅವ್ರೆ. ಹೌದು, ಹಾ? ಮತ್ತೆ ಒಳ್ಳೆ ಯಜಮಾನ್ರು ಅಲ್ಲ ಸರ್? ಯಜಮಾನ್ರು ಹೇಗೆ? ಕಷ್ಟ ಸುಖಗಳಿಗೆ ತೃಪ್ತಿ ಉಂಟು. ತೃಪ್ತಿ ಉಂಟು. ಹೌದು. ಇನ್ನೊಂದು 4 ವರ್ಷ ಯಕ್ಷಗಾನದಲ್ಲೇ ದುಡಿಬೇಕು ಅಂತ ಮನಸ್ಸುಂಟು. 4 ವರ್ಷ ಮಾತ್ರ? 4 ವರ್ಷ ಸಾಕು ಅಂತೇಳಿ ರಿಟೈರ್ಡ್ ಮಾಡುವ ಅಂತೇಳಿ. ಯಾಕಂದ್ರೆ ಇವಾಗಲೇ ಆತ್ಮೀಯ ವೀಕ್ಷಕರಿಗೆ ಭಾವಸುಂದರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಶಂಕರನಾರಾಯಣಕ್ಕೆ ಬಂದಿದ್ದೇವೆ. ಕಳೆದ ಎಪಿಸೋಡ್ ಅಲ್ಲಿ ನಾವು ತಿಳಿಸಿದ್ದೇವೆ, ಶಂಕರನಾರಾಯಣಕ್ಕೆ ಬಂದು ಶಂಕರ ಉಳ್ಳೂರು ಹಾಸ್ಯಗಾರರು, ಜನಪ್ರಿಯ ಹಾಸ್ಯಗಾರರು ಈಗ ಹಾಲಾಡಿ ಮೇಳದಲ್ಲಿದ್ದಾರೆ. ಅವರ ಜೊತೆ ಮಾತುಕತೆಯನ್ನು ಆಡ್ತಿದ್ದೇವೆ. ಅವರ ಬಾಲ್ಯ ಜೀವನ, ಅವರ ಪ್ರಥಮ ಮೇಳಗಳು, ಅದರ ಸೌಕೂರು ಮೇಳದ ಬಗ್ಗೆ ಎಲ್ಲ ಬಹಳಷ್ಟು ತಿಳಿದೆವು. ಹಾಗೆ ಮುಂದೆ ಅವರು ಹಾಲಾಡಿ ಮೇಳಕ್ಕೆ ಸೇರ್ತಾರೆ, ಅದರ ಬಗ್ಗೆ ಅವರು ನಮಗೆ ತಿಳಿಸ್ತಾರೆ. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ನಮಸ್ತೆ ಸರ್. ಸೌಕೂರು ಮೇಳದ 19 ವರ್ಷ ಆದ ನಂತರ ನೀವು ನೀಲಾವರ ಮೇಳ 4 ವರ್ಷ ಆದ್ಮೇಲೆ ಮತ್ತೆ ನೀವು ನೀಲಾವರ ಮೇಳ ಹಾಲಾಡಿ ಮೇಳಕ್ಕೆ ಬರ್ತೀವಿ. ಅಲ್ಲಿಂದ 4 ವರ್ಷ ಮುಗಿಸಿ ಹಾಲಾಡಿ ಮೇಳದ ಪಯಣದ ಬಗ್ಗೆ ತಿಳಿಸಿ ಸರ್. ಅದು ಹೇಗೆ ಜಾಯಿನ್ ಆದ್ರಿ? ಹಾಲಾಡಿ ಮೇಳಕ್ಕೆ ಬರ್ಲಿಕ್ಕೆ ಕಾರಣ? ಹಾಲಾಡಿ ಮೇಳ ಅಂತ ಹೇಳಿದ್ರೆ ನಮ್ಮ ಯಜಮಾನರು ಕಣಕರ್ ಶೆಟ್ರು ನೀಲಾವರ ಮೇಳ ನಡೆಸ್ತಾ ಇದ್ರು. ಆಮೇಲೆ ಅಲ್ಲಿಂದ ಎಂಡೋಮೆಂಟ್ ಎಲ್ಲ ಬದಲಾವಣೆ ಆಯ್ತು. ಕಡೆಗ ಮೇಳವನ್ನು ಬಿಟ್ರು. ಅಲ್ಲಿಂದ ಬೇರೆ ಯಾವ ಮೇಳವನ್ನು ಹೋಗ ಈ ತಾರ್ನ ಸೆಟ್ರು ಯಜಮಾನರಿಗೆ ಹಾಲಾಡಿ ಮೇಳವನ್ನು ಒಪ್ಪಿಸಿದ್ರು. ಅಲ್ಲಿಂದ ಅದೇ ಟೀಮ್ ಇಲ್ಲಿ ಒಂದು ಹೊಸ ಸೇರ್ಪಡೆ ಆಯ್ತು. ಹೊಸ ಸೇರ್ಪಡೆಯಾಗಿ ಹೊಸ ಪ್ರಸಂಗಗಳನ್ನು ಬೇರೆ ಅವ್ರ ಮೇಳದಲ್ಲಿ ಆಡಿದ ಪ್ರಸಂಗಗಳು ನಾವೆಲ್ಲ ಆಡ್ತಾ ಇದ್ವಿ. ಅದಕ್ಕೆ ಕಡೆಗೆ ಬರ್ತಾ ಒಂದ್ 2-3 ವರ್ಷ ಆದ್ಮೇಲೆ ಬೇಡ, ಅವ್ರು ಆಡಿದ್ ಬೇಡ, ಹೊಸ ಪ್ರಸಂಗಗಳು ಮಾಡುವ ಅಂತ ಹೇಳಿ ಆಮೇಲೆ ಹಂಸ ಪಲ್ಲಕ್ಕಿ ಅನ್ನುವಂತ ಪ್ರಸಂಗ ಬಂತು. ಒಳ್ಳೆ ಜನಮನ್ನಣೆಗಳಿತ್ತು. ಒಳ್ಳೆ ಒಂದು 200-250 ಪ್ರಯೋಗದವರೆಗೆ ಆಯ್ತು. ಅದು ಒಳ್ಳೆ ಹೆಸರು ಬಂತು. ಆಮೇಲೆ ಶುಭ ನಕ್ಷತ್ರ ಅಂತ ಹೇಳಿ ಮತ್ತೊಂದು, ಅದು ಅದಾದ್ಮೇಲೆ ಪಂಜರ ಪಕ್ಷಿ ಫಸ್ಟ್ ಸೇರಿದಾಗ ಬೇರೆ 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 ಪೌರಾಣಿಕ ಮಾಡ್ತಿದ್ವು. ಮತ್ತೆ ಅವ್ರು ಮಾಡಿಬಿಟ್ಟ ಪ್ರಸಂಗಗಳನ್ನು ಎರಡೂರು ಮೇಳದವ್ರು ಮಾಡಿ. ಸೇರ್ಲಿಕ್ಕೆ ಕಾರಣ ಏನ್ ಸರ್ ನೀವು ಅಲ್ಲಿಗೆ? ಎಲ್ಲಿಗೆ? ಹಾಲಾಡಿಗೆ. ಅಲ್ಲ, ನಾವು ಯಜಮಾನ್ರ ಜೊತೆಲೇ ಇದ್ವು. ನೀಲಾವರ ಮೇಳದಲ್ಲಿ ನೀಲಾವರ ಮೇಳದವ್ರೆ ಅಲ್ಲಿಗೆ ಬಂದು? ಹೌದು, ಅವ್ರು ಅದೇ ಯಜಮಾನ್ರ ಜೊತೆಯಲ್ಲಿ ನಾವು ಆ ಟೀಮ್ ಇಲ್ಲಿಗೆ ಬಂದು. ಹಾಗೆ ಅಲ್ಲಿಂದ ಅಲ್ಲಿ ನೀಲಾವರ ಮೇಳ ಮಾಡಿದ್ಯಾರು ಸರ್? ಅದು ನೀಲಾವರ ಮಾಡಿದ್ದೆ ಇವರು ಕಣಕರ್ ಶೆಟ್ರ. ಅಲ್ಲಿ ಭಾಗವತರು ಧಾರೇಶ್ವರ ಇದ್ರ? ಧಾರೇಶ್ವರ ಅಲ್ಲ, ಇವರು ನಮ್ಮ ಹರ್ಷಿಕಟ್ಟೆ ಶ್ರೀಧರ್ ಭಾಗವತ. ಈಗ ನಿಮ್ಮೊಟ್ಟಿಗಿದ್ದಾರೆ? ಹೌದು, ಹರ್ಷಿಕಟ್ಟೆ ಅವರು. ಅಂದ್ರೆ ಅಲ್ಲಿಂದ ನೀವು ಆ ಟೀಮ್ ಇಲ್ಲಿಗೆ ಬಂದು ಕತ್ಕಲ್ ಅವರು ಇದ್ದರು, ಶ್ರೀಧರ್ ಭಟ್ ಅವರು ಇದ್ರು. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದ್ರಿ, ಅದೇ ಟೀಮ್ ಬಂತು. ಅಂದ್ರೆ ಆಗ ಭಾಗವತರು ಇವರೇ ಇದ್ರು? ಭಾಗವತರು ಇವರೇ ಇದ್ರು. ಆನಂದಂಕೋಲ ಅವರೆಲ್ಲ ಇದ್ರು. ಆಮೇಲೆ ಜನಾರ್ದನ್ ಗುಡಿಗಾರ ಪ್ರಧಾನ ವೇಷ ಆಗಿದ್ರು ಅಲ್ಲಿಗೆ. ಜನಾರ್ದನ್ ಗುಡಿ ನೀವು ಬರುವಾಗ? ಹೌದು. ಅವರು ಮತ್ತೆ ಅವರು ಇಲ್ಲಿ ಹಾಲಾಡಿ ಬಂದು. ಮತ್ತೆ ನಿಮ್ಮದು ಹಂಸ ಪಲ್ಲಕ್ಕಿ, ಅದು ಕೂಡ ಹಿಟ್ಟು ಪ್ರಸಂಗ ಅಲ್ಲ? ಹೌದು, ಹಿಟ್ಟು ಪ್ರಸಂಗ. ಹೌದು. ಅದರಲ್ಲಿ ನೀವು ಯಾವ ಪಾತ್ರ ಮಾಡ್ತೀರಿ ಸರ್? ಅದು ನಾನು ಮದ್ಮಗ ಅಂತ, ಮದ್ಮಗ ದ್ಯಾವಪ್ಪ ಅಂತ ಹೇಳಿ. ಕಾಮಿಡಿ. ಹಾಗೆ ಯಾರು ನಿಮ್ಮ ಇವ್ರ ಹಾಸ್ಯಕ್ಕೆ ನಿಮ್ ಜೊತೆ? ಚೌಕಳ್ಮುಖಿ ಇದ್ರ? ಕಸ್ತೂರಿ ಅಂತ ಹೇಳಿ. ಅದರಲ್ಲಿ ಬಹಳಷ್ಟು ಹಿಟ್ ಆಯ್ತಲ್ಲ ಎಲ್ಲ ಕಡೆ. ಅದು ಕೂಡ ಬೆಂಗಳೂರಿಗೆ ಹೋಗಿತ್ತಂತ? ಹೌದು, ಬೆಂಗಳೂರು ಪ್ರದರ್ಶನ. ಒಳ್ಳೆ ಕಲೆಕ್ಷನ್ ಆಗಿದೆ. ಮತ್ತೆ ನಿಮ್ದು ಇದು ಪಂಜರ ಪಕ್ಷಿ. ಪಂಜರ ಪಕ್ಷಿ ಈ ವರ್ಷದ್ದು? ಹೌದು, ಈ ವರ್ಷದ್ದು. ಅದ್ರ ಬಗ್ಗೆ ಅಂದ್ರೆ ಹೇಗೆ ಪ್ರಿಪರೇಷನ್ ಹೇಗೆ ಮಾಡಿದ್ರಿ? ಅಂದ್ರೆ ರೆಡಿ ಆದದ್ದು ಹೇಗೆ ನೀವು ಅದಕ್ಕಾಗಿ? ಮತ್ತೆ ಅದರ ಯಶಸ್ಸಿನ ಬಗ್ಗೆ ತಿಳಿಸಿ ಸರ್. ಯಶಸ್ಸು ಅಂತ ಹೇಳಿದ್ರೆ ಅದಕ್ಕಾಗಿ 3 ದಿನ ಟ್ರಯಲ್ ಮಾಡಿದ್ದೇವೆ. ರಂಗಸ್ಥಳ ಹಾಕಿಯೇ ಟ್ರಯಲ್ ಮಾಡಿದ್ದೇವೆ. ನಮ್ಗೆ ಪ್ರಥಮದಲ್ಲೇ ಗೊತ್ತಾಗಿದೆ ಇದು ಪ್ರಸಂಗ ಮೇಲೆ ಬೀಳ್ತದೆ ಅಂತ. ಪ್ರಥಮದಲ್ಲೇ ಗೊತ್ತಾಗಿದೆ, ಅಂದ್ರೆ ಕತೆ ನೋಡಿದಾಗ ಗೊತ್ತಾಯ್ತು. ಆಮೇಲೆ ಸಂಭಾಷಣೆಗಳು ನಾವು ಆಗಾಗ ಒಂದು ವಾರದೊಳಗೆಲ್ಲ ಬದಲಾವಣೆ ಸಂದರ್ಭಕ್ಕೆ ಸರಿಯಾಗಿ ಸಂಭಾಷಣೆಗಳನ್ನು ನಾನು ಹೀಗೆ ಹೇಳ್ತೇನೆ, ನೀವು ಹೀಗೆ ಹೇಳಿ, ಹೀಗೆ ಹೇಳ್ತದೆ ಸಂಭಾಷಣೆಗಳನ್ನು ನಾವು ಮಾಡ್ಕೊಂಡಿದ್ವಿ. ಕತೆ ಕೊಟ್ಟು ಕತೆ ಹೇಳಿ ಹೋಗಿದ್ದಾರೆ. ಚಂದ ಹೇಳಿ ಪ್ರಾಕ್ಟೀಸ್ ಮಾಡಿದ್ರಿ? ನಾವು ಮಾಡಿದ್ವಿ. ಅವ್ರು ಇದ್ದಾಗ್ಲೂ ಮಾಡಿದ್ವಿ, ಅವ್ರು ಇಲ್ಲದಾಗೂ ನಮ್ಮೊಳಗೆ ನಾವು ಟ್ರಯಲ್ ಮಾಡ್ಕೊಂಡಿದ್ವಿ. ಹೀಗೆ ಮಾಡ್ಕೊಳ್ಳು ಅಂತ ಹೇಳಿ. ಮತ್ತೆ ನಿಮ್ಮ ಮತ್ತೆ ಚೌಕಳಿಮುಖಿ ಅವರ ಕಾಂಬಿನೇಷನ್ ಹೇಗಿದೆ ಸರ್? ತೊಂದ್ರೆ ಅಲ್ಲ ಸರ್, ಅವರು ಹೇಳಿದ್ರು ನಿಮ್ ಬಗ್ಗೆ ಬಹಳ ಹೊಗಳಿದ್ರು. ಅಂದ್ರೆ ಅವ್ರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಯಾರು ಮೇಲೆ ಇಳಗಂತಿಲ್ಲ ಸರ್, ನಾವಿಬ್ರು ಒಂದೇ ತರ ಇದ್ದೇವೆ, ಅದರ ಒಳ್ಳೆ ಅಣ್ಣ ತಮ್ಮನ್ ತರ ಹೇಳಿದ್ರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಖುಷಿ. ಒಂದ್ ಟೈಮಲ್ಲಿ ನಾವು ಹೇಗಿದ್ದಾಗ ಅವರು
ಹೊಂಟೋಗ್ಬಿಟ್ಟು ಹೇಗಿದ್ದಾನೆ ಹೇಳಿದ್ರೆ ಒಂದು ರಜೆ ಮಾಡಿ ಹೋಗಿದ್ದ, ಮನೇಲಿ ಆಟ ಉಂಟು ಒಂದು ರಜೆ ಮಾಡಿ ಹೋಗಿದ್ದ. ರಜೆ ಮಾಡಿ ಹೋದ್ರೆ ಘಟ್ಟದಲ್ಲಿ ಆಟ ನಮ್ಗೆ. ಸಡನ್ ನೀರ್ ಚೇಂಜ್ ಆಯ್ತು ನಮ್ಗೆ. ಚೆನ್ ಶೂರ್ಪನಖ ವಿವಾಹ ಮಾಡಿ ಎರಡನೇ ನಾಗಶ್ರೀ, ಎರಡಲ್ಲೂ ವೇಷ ಆಯ್ತು ನನಗೆ. ಫಸ್ಟ್ ವಿದ್ಯುಜ ಮಾಡಿ ಎರಡನೇ ಕೈರವ ಮಾಡ್ಬೇಕು. ಮಾಡ್ತಿದ್ರಿ? ಹೌದು, ಕೈರವ ಮಾಡ್ತಿದ್ದೆ. ಅವಾಗ ಮಾಣಿಸ ಬಂದ, ಸಾಗರ ದಾಟಕ್ ಬಂದ. ಬರುವಾಗ ನಂಗೆ ಸ್ವರ ಇಲ್ಲ. ಹಂಗಾರೆ ಒಂದು ಕೆಲಸ ಮಾಡ, ಒಂದು ಏನೊಂದು ವಿದ್ಯುಜ ನೀವ್ ಮಾಡ, ಎರಡನೇ ಕೈರವ ನಾನು ಮಾಡ್ತೆ ಅಂತೇಳಿ ಹೇಳ್ದೆ. ಇಲ್ಲಪ್ಪ ಇಲ್ಲ ಬೇರೆ ಕಷಾಯ ಎಲ್ಲ ಸಿಕ್ಕತ್ತೆ ಅಂತೇಳಿ ಒಪ್ಲಿಲ್ಲ. ಏನ್ ಮಾಡ್ರು ಒಪ್ಲಿಲ್ಲ, ವೇಷ ಮಾಡ್ಲಿಲ್ಲ ಕಡೆಗೆ, ವೇಷ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಅಂತ ಬಸವಿಗೆ ತುಂಬಾ ಬದಲಾವಣೆ ಆಗಿದೆ. ಅದು ಖುಷಿ ಪಡುವುದೇ, ತುಂಬಾ ಬದಲಾವಣೆ ಆಗಿದೆ. ಆಗ ಒಂಥರ ಅವ್ರು ಹೇಳಿದ್ರು ಸ್ವಲ್ಪ ಜೀವನ ತಪ್ಪಿತ್ತು ಮತ್ತೆ ಸರಿ ಆಯ್ತು, ಸಪೋರ್ಟ್ ಮಾಡಿದ್ರಲ್ಲ ಸೇರಿ, ತುಂಬಾ ಸಪೋರ್ಟ್. ಈಗ ಒಳ್ಳೆ ನೀವು. ನಾನು ಒಬ್ಬನೇ ಅಂತಲ್ಲ, ಎಲ್ಲ ವಿಜಯ ಗಾಣಿಗ, ತೊಂಬಟ್ಟವರು, ಅವನ ಜೊತೆ ಎಲ್ಲ ಹೆಚ್ಚಿನವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲ ಅದು ನಾವು ಮನಸ್ಸಿಗೆ ಹಾಕೊಂಡು ಅದನ್ನ ತಯಾರಾದ, ಅದರಿಂದ ಅದು ಖುಷಿ ಕೊಡುವುದೇ. ಹಾಳಾಗೋದಕ್ಕಿಂತ ಒಳ್ಳೇದಾದ್ರು ನೋಡೋದು ಖುಷಿ ಅಲ್ಲ. ಅಂದ್ರೆ ನಿಮ್ಮ ಹೊಂದಾಣಿಕೆ ಒಳ್ಳೇದೆ. ಅದರಿಂದ ಹಾಸ್ಯ ನಿಮ್ಮ ತಂಡದೇ ಒಂದು ಹೊಂದಾಣಿಕೆ ಒಳ್ಳೇದು. ಹೌದು, ಟೋಟಲ್ ನಮ್ಮ ಟೀಮ್ ವರ್ಕ್ ಎಲ್ಲರದ್ದು. ಅವ್ರದ್ದೇ ಪ್ರಧಾನ, ಇವರೇ ಪ್ರಧಾನ ಅಂದೆಲ್ಲ, ಎಲ್ಲರದ್ದು ಟೀಮ್ ವರ್ಕ್. ಎಲ್ಲರು ಒಬ್ಬ ಲೈಟಿಂಗ್ ನವನಾದಾಗಿ, ಚೌಕಿ ಕಟ್ಟಿ ಬಿಡೋನಾಗ್ಲಿ, ಪ್ರತಿಯೊಬ್ಬರದ್ದು ಹೊಂದಾಣಿಕೆ ಇದೆ. ಹೌದು ಒಂದು ಟೀಮ್, ಒಳ್ಳೆ ಟೀಮ್. ಹೌದೌದು. ಅಂದ್ರೆ ಈ ವರ್ಷ ಹಾಲಡಿಯಲ್ಲಿ ನೀವು ಎಷ್ಟು ವರ್ಷ ಆಯ್ತು ಹಾಲಡಿ? ಹಾಲಡಿಗೆ 13 ವರ್ಷ ಕಳೆದೋಯ್ತು. 14ನೇ ವರ್ಷ. ಅಂದ್ರೆ ಸೌಕೂರು ಮೇರನ್ನ ಬೀಟ್ ಮಾಡ್ತೀರಿ ನೀವು. 19 ವರ್ಷ ದಾಟ್ತಾ ಇದ್ರಲ್ಲ, ಗ್ಯಾರಂಟಿ ಅಲ್ಲ ಸರ್? ಅಲ್ಲ, ಒಂದೇ ಯಜಮಾನ ಜೊತೆಲ್ಲ ಆಯ್ತು 17 ವರ್ಷ. ಹೌದು, ನೀಲ್ ಅವರ ಅವ್ರೆ. ಹೌದು, ಮತ್ತೆ ಒಳ್ಳೆ ಯಜಮಾನ್ರು ಅಲ್ಲ ಸರ್? ಯಜಮಾನ್ರು ಹೇಗೆ ಕಷ್ಟ ಸುಖಗಳಿಗೆ ಅನುಕೂಲ ಆಗಿದ್ದಾರೆ, ಸಹಕಾರ ಮಾಡಿದ್ದಾರೆ. ಮನೆ ಕಟ್ಟೋ ಟೈಮ್ಗಳಲ್ಲಿ ತುಂಬಾ ಕಷ್ಟ ಇತ್ತು. ಮನೆ ಎಷ್ಟನೇ ಇಸ್ವಿಲಿ ಕಟ್ಟಿದೆ? 19ರಲ್ಲಿ. ಒಂದು ವಾರ ತಡೆದ್ರೆ ಇಲ್ಲ, ಇದು ಕೊರೋನಾ ಲಾಕ್ಡೌನ್, ಅದ್ರೊಳಗೆ ಆಯ್ತು. ಮನೆ ಒಕ್ಕಲು ಮಾಡಿಬಿಟ್ರಿ? ಮನೆ ಒಕ್ಕಲು ಮಾಡಿ ತುಂಬಾ ಸಹಕಾರ ಮಾಡಿದ್ರು. ಇವಾಗ್ಲೂ ಕಷ್ಟ ಅಂದ್ರೆ ಬಿಟ್ಟು ಕೊಡುದಿಲ್ಲ ಅನ್ನೋ ನಂಬಿಕೆ ನನಗಿತ್ತು. ನೀನು ನಮ್ಮ ಮನೆಯವ್ರು ಮರ್ಯಾರ, ನೀವು ಮನೆಯವ್ರಿ ಅಂತ. ನಿಮ್ಗೆ ಆ ಸಪೋರ್ಟ್ ಬೇಕು, ಯಜಮಾನ್ರ ಸಪೋರ್ಟ್ ಇದ್ರೆ. ಹೌದು, ಯಾವ್ದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಅವರ ಒಂದು ಓನರ್ ಅಥವಾ ಯಜಮಾನ್ರ ಸಪೋರ್ಟ್ ಬೇಕು. ಸರ್, ನಿಮ್ಮ ಈ ಯಕ್ಷಗಾನ ಕಲಾವಿದರು, ತಾವು ಯಕ್ಷಗಾನ ಕಲಾವಿದರು, ನಿಮ್ಮ ಅಂದ್ರೆ ಸಂಸಾರ ಜೀವನ ಅಂದ್ರೆ ಅತಿಯಾಗೆಲ್ಲ ನಿಮ್ಮ ಮಡದಿ ಬಗ್ಗೆ, ಅವರ ಬೆಂಬಲದ ಬಗ್ಗೆ, ಮಕ್ಕಳು ಕೂಡ ಇದ್ದಾರೆ ನಿಮ್ಗೆ, 4 ಜನ ಮಕ್ಕಳಿದ್ದಾರೆ. ಅವರೆಲ್ಲರ ಬೆಂಬಲದ ಬಗ್ಗೆ ನಿಮ್ಮನ್ನ ನೋಡ್ರೆ ಗೊತ್ತಾಗುದಿಲ್ಲ, ದೊಡ್ಡ ಮಗ 29 ವರ್ಷದವನಂತ ಅಲ್ಲ, ಆತರ ಕಾಣೋದಿಲ್ಲ. ಯಾಕಂದ್ರೆ ಇನ್ನು ಹುಡುಗರ ತರನೇ ಇದ್ದೀರಿ ನೀವು. 4 ಮಕ್ಕಳು, 3 ಜನ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದು ವಿವರವಾಗಿ ನಮ್ಮವರಿಗೆ, ವೀಕ್ಷಕರಿಗೆ, ಅದೇ ರೀತಿ ಮಡದಿ ಬಗ್ಗೆ ಹೇಳ್ತೀರಿ, ಯಾವ ಊರ್ನವರು, ಅದೇ ರೀತಿ ಮದುವೆ ಆದದ್ದು, ಅದ್ರ ಬಗ್ಗೆ ಎಲ್ಲ ತಿಳಿಸಿ ಸರ್. ನಾನಂದ್ರೆ ಸೌಕೂರ್ ಮೇಳದಲ್ಲೇ ಇದ್ದೆ 28 ವರ್ಷ ನನಗೆ. ಅವಾಗ ನಾವಲ್ಲಿ ಉಳ್ಳೂರಲ್ಲೂ ಮನೆ ಮಾಡಿದೆ. ನಾವು ಅಪ್ಪ ಮಗ ಇಬ್ರೇ ಇರು. ಕೆಲಸ ಮಾಡಿ ಬಂದ್ರೆ ನಾವು ಅಡಿಗೆ ಮಾಡ್ಕೊಂಡು ನಾವು ಊಟ ಮಾಡ್ಬೇಕು. ಹಾಗಿದ್ರೆ ಒಂದು ಮದುವೆ ಆಗುವಂತ ಹೇಳಿ ಇಂತಲ್ಲ ಒಂದು ಹುಡುಗಿ ಇತ್ತು ನನಗೆ. ಒಂದೇ ವಾರದಲ್ಲಿ ನೋಡದ್ದು ಕೂಡಲೇ ಮದುವೆ. ಎಷ್ಟು ವರ್ಷ? ನನಗೆ 28 ವರ್ಷ. 28 ವರ್ಷ. ಹೌದು, ಅವಳಿಗೆ 24 ವರ್ಷ. ಹೌದು, ಒಂದೇ ವಾರದಲ್ಲಿ ಒಂದರ ಮದುವೆ ನೋಡಿದ್ದು, ಮದುವೆ ಆಗಿದ್ದೆ. ಅವಾಗ ಇವ್ರಿಗೆ ಹೋಗ್ಲಿಕ್ಕೆ ವೆಹಿಕಲ್ ನಮ್ದು ಬಂದು ಹೆಬ್ಬಾರ್ ಅಂತ ಹೇಳಿ ಫೋನ್ ಇತ್ತು. ನಾನು ಮದುವೆ ಟ್ರಿಪ್ ಅಲ್ಲಿ ಬಿಟ್ಟಿಕ್ಕೆ ಇವ್ರನ್ನ ಕರ್ಕೊಂಡು ಹೋಗುದು ಅದೇ ವ್ಯಾನಲ್ಲಿ, ಒಂದೇ ವ್ಯಾನ್. ಹೌದು, ಅಂದ್ರೆ ಹೇಗೆ ಅಡ್ಡಿಲ್ಲ ಅಂದ್ರೆ ಹೆಸರೆಂತ ಸರ್? ರತ್ನ ಅಂತ ಹೇಳಿ ಅವಳ ಹೆಸರು. ಹೌದು, ನಮ್ಮಳು ರತ್ನವೇ. ಯಾಕಂದ್ರೆ ನಾವು ತುಂಬಾ ಕಷ್ಟ ಅನುಭವಿಸಿದ, ಗೊತ್ತುಂಟು ಅವಳಿಗೆ ನಮ್ಮ ಪರಿಸ್ಥಿತಿ ಏನು ಅಂತೇಳಿ. ಅದಕ್ಕೆಲ್ಲ ಹೊಂದ್ಕೊಂಡಿದ್ಲು. ಕಷ್ಟ ಸುಖ ಏನು ಅಂತ ಅವಳಿಗೂ ಗೊತ್ತುಂಟು. ಅವರು ಕಷ್ಟದಲ್ಲೇ ಇದ್ದವರು. ಅವ್ರ ಎಷ್ಟು ಜನ ಮಕ್ಕಳು ಸರ್? ಅವ್ರು ಇಬ್ರು ಮಕ್ಕಳು, ಇಬ್ರು ಹೆಣ್ಮಕ್ಳು. ಅವಳು ಮತ್ತೊಬ್ಳು ತಂಗಿ ಕಾಡ್ಗಿ ಅಂತೇಳಿ ಅಲ್ಲಿ ಇದ್ದಾಳೆ. ಇವರು ನಿಮ್ ಮಡದಿ ಅಂತ ಹೌಸ್ ವೈಫ್? ಹೌದು, ಶಾಲೆ ಅಡಿಗೆ ಹೋಗ್ತಾಳೆ. ಯಾವ ಶಾಲೆ? ಇಲ್ಲಿ ಶಂಕರ ಹೈಸ್ಕೂಲ್. ಮಧ್ಯಾಹ್ನ ಸಂಜೆ 2 ಗಂಟೆ ಬರ್ತಾರೆ. ಅಂದ್ರೆ ಒಂದು. ಮತ್ತೆ ಆ ನಂತರ ನಿಮ್ ಮಕ್ಕಳ ಬಗ್ಗೆ? ಮಕ್ಕಳಂದ್ರೆ ನನಗೆ 3 ಗಂಡು 1 ಹೆಣ್ಣು. ದೊಡ್ಡವ ಶರತ್ ಅಂತೇಳಿ, 2ನೇವ ವಿನೋತ್ ಅಂತೇಳಿ, 3ನೇವ ರಂಜಿತಾ ಅಂತೇಳಿ, 4ನೇವ ರಶ್ಮಿತಾ ಅಂತೇಳಿ ಮಗಳು. 3 ಜನಗೂ ಸಣ್ಣ ಪುಟ್ಟ ಜಾಬ್ ಆಗಿದೆ. ಮಗಳು ಇಂಜಿನಿಯರ್ ಓದಿ ಆಗಿದೆ, ಟ್ರೈನಿಂಗ್ ಆಗ್ತಾ ಉಂಟು ಬೆಂಗಳೂರಲ್ಲಿ.
ಮನೆ ಮಾಡಿದ್ದೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೆ ಮಕ್ಕಳಿಗೆ. ನನ್ನ ಉದ್ದೇಶ ಅಂತ ಹೇಳಿದ್ರೆ ನನಗಂತೂ ಬರಲಿಲ್ಲ, ಮಕ್ಕಳು ಕಲಿಬೇಕೆನ್ನೋದು ಒಂದು ದೊಡ್ಡ ಉದ್ದೇಶ, ನನ್ನ ಆಸೆ ಅದು. ಮಕ್ಕಳು ಅದೇ ಪ್ರಕಾರ ಮಕ್ಕಳು ಕಲ್ತಿದ್ದಾರೆ, ಅದೇ ಪ್ರಕಾರ ಕಲ್ತು ಸಣ್ಣ ಪುಟ್ಟ ಜಾಬ್ ಅಲ್ಲಿ ಇದ್ದಾರೆ. ಸಣ್ಣ ಮಗ ಎಷ್ಟನೇ ಕ್ಲಾಸ್? ಸಣ್ಣ ಮಗ ಎಂತ ಮಾಡ್ತಾರೆ? ಅವನು ಒಂದು ಕಂಪನಿಯಲ್ಲಿ ಇದ್ದಾನೆ ಬೆಂಗಳೂರಲ್ಲಿ. ದೊಡ್ಡ ಮಗ ಮಾತ್ರ ನಿಮ್ಮ ಜೊತೆ ದೊಡ್ಡ ಮಾತ್ರ ಇಲ್ಲಿ ಅಲ್ಲ? ಹೇಗೆ ಅವರೆಲ್ಲ ಯಕ್ಷಗಾನಕ್ಕೆ ಏನೋ ಆಸೆ? ಇಲ್ಲ, ಸಣ್ಣ ಮಗ ಸ್ವಲ್ಪ ಯಕ್ಷಗಾನ ಬಗ್ಗೆ ಇದಿತ್ತು ಅವನಿಗೆ. ಸ್ವಲ್ಪ ನನ್ಗೆ ಗೊತ್ತಿರ್ಲಿಲ್ಲ ಅವ ಯಕ್ಷಗಾನ ಸೇರಿದ ಅಂತೇಳಿ, ಸಂಘಕ್ಕೆ ಸೇರಿದ ಅಂತೇಳಿ. ಇಲ್ಲಿ ಶಂಕರಣ್ಣದೊಂದು. ಹೌದು, ಹೌದು, ಅವನು ಹಾಸ್ಯಗಾರ. ನನ್ಗೆ ಗೊತ್ತಿರ್ಲಿಲ್ಲ, ನನ್ಗೆ ಆಮೇಲೆ ಗೊತ್ತಾಯ್ತು, ಮೊಬೈಲ್ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಅಮ್ಮ ಇವ ಯಕ್ಷಗಾನ ಸೇರಿದಂತ. ಅಂದ್ರೆ ಒಂದು ಉಂಟು ತಂದೆ. ಹೌದು, ನಿಮ್ಮ ಹಿರಿಯರು ಯಾರು ಇಲ್ದಿರು, ನಿಮ್ಮಿಂದ ಇನ್ನು ಅಲ್ಲ. ಬೇಕು ಸರ್. ಮಗಳು ಒಂದು ತಿಂಗಳು ಭರತನಾಟ್ಯಕ್ಕೆ ಹೋಗಿದ್ಲು. ಹೋಗಿ ಮನೇಲಿ ಒಂದು ಕನ್ನಡಿ ಮುಂದೆ ಹೀಗೆ ಕಮ್ಮಿ ಹೇಳಿದ್ವು, ಅಣ್ಣ ಒಂದು ಹೊಡೆದ, ಆದ್ಮೇಲೆ ಭರತನಾಟ್ಯ ಕೈದಾಯ್ತು. ಬೇಡ ಬೇಡ, ದೊಡ್ಡ ಅಣ್ಣ. ಹೌದು, ಅದ್ರ ಮೇಲೆ ಕೈದಾಯ್ತು. ಹಾಗೆ ಅಂದ್ರೆ ಭರತನಾಟ್ಯ ಬೇಡ ಅಂತ ಎಜುಕೇಶನ್ ಮಾಡಿ. ಹೌದೌದು, ಹಾಗೆ ಸುಖಿ ಸಂಸಾರ. ಹೌದೌದು, ಮಕ್ಕಳ ಬೆಂಬಲ ಇದೆ. ಹೌದು, ಖಂಡಿತ. ಹೌದು. ಈಗ ಮಳೆಗಾಲದಲ್ಲಿ ಏನ್ ಮಾಡ್ತೀರಿ ಸರ್? ಮಳೆಗಾಲದಲ್ಲಿ ಇಷ್ಟು ಮೊದಲು ಸುಮಾರು ವರ್ಷ ಮಯೂರ್ ಮತ್ತು ಕೋಡಿಯವ್ರ ಜೊತೆ ಸಟ್ ಮಳೆಗಾಲದ ಮಾಡ್ತಾ ಇದ್ರು. ಅವ್ರ ಟೈಮಲ್ಲಿ ಹೋದೆ. ಒಂದ್ 2 ವರ್ಷದ ಈಚೆಗೆ ಅಮೀನ್ರ ಸಟ್ ಅಲ್ಲಿ ಹೋಗ್ತಾ ಇದ್ದೆ. ಈ ವರ್ಷ ಈಗ ಹೋಗ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮೇಳದ ಆಟ ಇರೋದ್ರಿಂದ ಅವರು ತಂಡಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮನೆಯಲ್ಲೇ ಇರ್ಬೇಕಾಯ್ತು ಪರಿಸ್ಥಿತಿ. ಮೇಳದ ಆಟ ಈಗ ಮೊನ್ನೆ ಬೆಂಗಳೂರಲ್ಲಿ ಆಯ್ತು. ಹೌದು, ಪಕ್ಷಿ ಇನ್ನು ನಾಡ್ದು ಹೇಗಿತ್ತು ಸರ್ ಬೆಂಗಳೂರು? ಅಲ್ಲಿ ಜನರ ತುಂಬಾ ಅಭಿಪ್ರಾಯ, ಒಳ್ಳೆ ಪ್ರೋತ್ಸಾಹ ಉಂಟು, ಒಳ್ಳೆ ಪ್ರೋತ್ಸಾಹ ಉಂಟು. ಅಂದ್ರೆ 2 ದಿವಸ, ಒಂದ್ ದಿವಸಕ್ಕಂತ ಹೋಗಿ 2 ದಿವಸ ಮಾಡಿದ್ರೆ? ಹೌದು, ಅಲ್ಲ ಬುಕ್ ಆಗಿದೆ 2 ಆಟ, ಒಟ್ಟಿಗೆ 5 ಆಟ ಬುಕ್ ಆಗಿದ್ದು. ಮೈಸೂರು, ತುಮಕೂರು, ಶಿವಮೊಗ್ಗ, ಬೆಂಗಳೂರು 2 ಆಟ. ತುಂಬಾ 2 ಆಯ್ತು. ಮತ್ತೆ ಪುನಃ ಆಗಸ್ಟ್ ಅಲ್ಲಿ ಉಂಟು ಅಂತ ಹೇಳಿದ್ರು ಬೆಂಗಳೂರಿಗೆ. ಹೌದು, ಮತ್ತೆ ಹೋಗ್ಲಿಕ್ಕೆ ಉಂಟು. ಅಂದ್ರೆ ಒಂದು ಪ್ರಸಂಗ ಒಳ್ಳೆ. ಹೌದು, ಜನಪ್ರಿಯ ಪ್ರಸಂಗ ಆಯ್ತು, ಎಲ್ಲರೂ ಮೆಚ್ಚುಗೆ, ಎಲ್ಲರಿಗೂ ಆ ಪದ್ಯ ಎನ್ನುವುದು ಎಲ್ಲರಿಗೂ ಪಿಕ್ಚರ್ ಎಲ್ಲ ಅಷ್ಟು ಇದಾಗಿತ್ತು ಇಲ್ವ, ಅದಕ್ಕಿಂತ ಹೆಚ್ಚಿಗೆ ಯಕ್ಷಗಾನದಲ್ಲ ಒಳ್ಳೆದಾಗಿ. ತಂಡದ ಬಗ್ಗೆ ಹೇಳ್ಬೇಕಾದ್ರೆ, ತಂಡದನ್ನ ಹೇಳಿದ್ರೆ ಒಬ್ರಿಂದ ಒಬ್ರಿಗೆ ಸಪೋರ್ಟ್ ಎಲ್ಲರಿಗೂ ಉಂಟು. ಫಸ್ಟ್ ಪ್ರದರ್ಶನ ಅಂತೂ ಟಿಕೆಟ್ ಇಲ್ಲದೆ ಹಿಂದೆ ಹೋದವರು, ಗಲಾಟೆ ಮಾಡ್ಕೊಂಡವ್ರು. ಯಾಕಂದ್ರೆ ಅವರು ಟಿಕೆಟ್ ಆನ್ಲೈನ್ ಅಲ್ಲೂ ಕೊಟ್ರು, ಮತ್ತೆ ಹೀಗೆ ಕೊಟ್ರು. ಹೀಗೆ ಕೊಟ್ಟವ್ರು ಮೊದ್ಲು ಬಂದು ಕೂತ್ಕೊಂಡ್ರು, ಆನ್ಲೈನ್ ಬುಕ್ ಮಾಡಿದ್ರು ಸೀಟ್ ಸಿಗ್ಲಿಲ್ಲ. ಅದ್ರ ಬಗ್ಗೆ ಎಲ್ಲ ಗಲಾಟೆ ಆಯ್ತು. ಕಡೆಗೆ 11 ಗಂಟೆ ಟಿಕೆಟ್ ಗೇಟ್ ಓಪನ್ ಮಾಡಿಬಿಟ್ರು, ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಕೆಲವರು ಟಿಕೆಟ್ 1 to double ತಗೊಂಡು ಹೋದವರು ಇದ್ದಾರೆ. ನಮ್ಮ ಟಿಕೆಟ್ ಮತ್ತೆ ನೋಡ್ತೇವೆ ಅಂತ ಹೇಳಿ ಮಾರನೇ ದಿವಸ ಬಂದವ್ರು ಹೇಳಿದ್ರು, ನಾವು ನಿನ್ನೆ ಬಂದಿದ್ದೇವೆ, 1,500 ರೂಪಾಯಿ ಟಿಕೆಟ್ ತಗೊಂಡಿದ್ದೆ, 3,000 ರೂಪಾಯಿ ವಸೂಲ್ ಮಾಡ್ಕೊಂಡು ಹೋಗಿ. 1,500 ರೂಪಾಯಿ ಟಿಕೆಟ್? 1,500 ರೂಪಾಯಿ ಟಿಕೆಟ್ 3,000 ರೂಪಾಯಿ ವಸೂಲ್ ಮಾಡ್ಕೊಂಡು ಹೋಗಿದ್ದಾರೆ. ಹೌದೌದು, ಅಲ್ಲಿ ಮಾರಿದಲ್ಲ, ಆ ದಿವಸ ಬಂದವ್ರು ಸೀಟ್ ಸಿಗ್ಲಿಲ್ಲಲ್ಲ, ನಮ್ ಸೀಟ್ ಕೊಡಿ ಅಂತೇಳಿ ಹಣ ವಾಪಸ್ ಕೊಡಿ ಅಂತೇಳಿ 1 to double ತಗೊಂಡ್ರು ಅವ್ರು. 1,000 ಟಿಕೆಟ್ 3,000 ತಗೊಂಡೋದ್ರು. ಅದು ಮಾರನೇ ದಿವಸ ಬಂದವ್ರು ಹೇಳಿದ್ರು, ನಾವ್ ನಿನ್ನೆ ಬಂದು ಗಲಾಟೆ ಮಾಡಿ ನಾವು ದುಡ್ಡು ತಗೊಂಡು ಹೋಗಿತ್ತು, ಹಾಗಾಗಿ ನಮ್ಗೆ ಗೊತ್ತದ ಲಾಭ ಆಯ್ತು ಅವ್ರಿಗೆ. ಅವ್ರಿಗೆ ಲಾಭ. ಹೌದು, ಪರಿಸ್ಥಿತಿ ಆಗಿ ನೋಡಿ ಎಂತ ಅವಸ್ಥೆ. ಬ್ಲಾಕ್ ಟಿಕೆಟ್ ಅಂದ್ರೆ ಕರ್ಸಿದ್ರಲ್ಲ, ನಮ್ಗೆ ಯಾಕೆ ನೀವು ಕೊಡ್ಲಿಲ್ಲ? ಹೌದೌದೌದು, ಮಾಡಿದವ್ರಿಗೆ ಕಷ್ಟ ಅಲ್ವಾ? ಅದ್ರಲ್ಲೂ ನಮಗ 3 ಜನ ಕಲಾವಿದ್ರ ಸನ್ಮಾನ ಇತ್ತು. ಯಾರಿಗೆಲ್ಲ ಸರ್? ನನಗೆ, ಮತ್ತೆ ಚೌಕಮಕ್ಕಿ ಬಸವ, ಮತ್ತೆ ಹೊಲಾಡ್, ಅವನ ಹೆಸರೆಂತ, ಸುನಿಲ್ ಹೊಲಾಡ್. ಹೌದು. ಮತ್ತೆ ಅವರು ಏನ್ ಮಾಡ್ತಾರೆ ನಿಮ್ಮ ಮೇಳದಲ್ಲಿ? ಸುನಿಲ್ ಹೊಲಾಡ್ ಅಲ್ಲ, ಅವ್ರು ಕಮಲಶಿಲೆ ಮೇಳದವರು. ಕಮಲಶಿಲೆ ಕಲಾವಿದರಾಗಿ. ನಮ್ಮ ಮೇಳದವರು, ಅಲ್ಲಿನ ಸಂಸ್ಥೆಯವರು ಮಾಡಿದ್ರೆ. ಹೌದು, ಸಂಸ್ಥೆ ಅಂದ್ರೆ ಆ ದಿನದ ಆಯೋಜಕರು. ಹೌದು. ಹೇಗೆ ಮತ್ತೆ ಪುನಃ ಮತ್ತೊಂದ್ ದಿವಸ ಅದೇ ದಿವಸ ಅಲ್ಲ? ಹೌದೌದು, ಅದೇ ರೀತಿ. ಅಂದ್ರೆ ನಿಮ್ಮ ಹಿನ್ನೆಲೆ ಕಲಾವಿದ್ರ ಬಗ್ಗೆ ಏನ್ ಹೇಳ್ತೀರಿ? ಹಿನ್ನೆಲೆ ಸ್ವಂತ ಖುಷಿ, ಭಾಗವತರು, ಚೆಂಡೆ ಮೊದ್ಲೇ ಕೂಡ ಖುಷಿ ಉಂಟು, ಎಲ್ಲರ ಬಗ್ಗೆ ಖುಷಿ. ಹೌದು, ಗಣೇಶರು. ಅದು 2ನೇ ಹಿಮ್ಮೇಳದವರಂತೂ ಅವ್ರು ನಗಾಡ್ತಾ ಇರ್ತಾರೆ ಎಷ್ಟೊತ್ತಿಗೂ. ಅವ್ರು ನಗಾಡ್ತಿದ್ರೆ ನಮ್ಗೆ ಖುಷಿ. ಅದೊಂದು ಖುಷಿ. ಹೌದೌದು, ಚೆಂಡೆಯವರಾಗ್ಲಿ, ಮೊದ್ಲೇವರಾಗ್ಲಿ, ಭಾಗವತರಾಗ್ಲಿ ಖುಷಿಯಲ್ಲಿ ಇರ್ತಾರೆ. ನೋಡಿದ್ದೀನಿ. ಒಂಥರ ನೀವು ಸುಜನ್ ಅವರ ಜೊತೆ ಕಾಮಿಡಿ ಮಾಡ್ತಾರೆ. ಅವ್ರಿಗೆ ಹಾಸ್ಯಗಾರ ಮಾತಾಡ್ಸೋ ಭಾರಿ ಖುಷಿ, ಚಂಡಿ ಅವರಿಗೆ. ಈ ತರ ಕೇಟ್ಲೆ ಮಾಡ್ತಾ ಇರ್ ಖುಷಿ. ಹಾಗೆ. ಮತ್ತೆ ಸರ್, ನೀವು ಬೇರೆ ಚಿಕ್ಕ ಮೇಳ ಅದಕ್ಕೆಲ್ಲ ಹೋಗಿದ್ದಿದ್ದೀರಾ? ಇಲ್ಲ, ಇದುವರೆ ಚಿಕ್ಕ ಮೇಳ ಮಾಡ್ಲಿಲ್ಲ, ಹೋಗ್ಲಿಲ್ಲ. ಮಳೆಗಾಲದಲ್ಲಿ ಈಗ ಮೊದ್ಲು ಮೈಯರ್ ಸೆಟ್ ಎಲ್ಲ ಹೋಗ್ತಿದ್ರಿ, ಮತ್ತೆ ಸೆಟ್ ಅಲ್ಲಿ. ಈಗ ಸದಸ್ಯ ಮಿನ್ನರ್ ಸೆಟ್ ಈ ವರ್ಷ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದೇ, ಮತ್ತೆ ನಿಮ್ಮ ಈ ಸಂಘ ಸಂಸ್ಥೆಗಳು ನಿಮ್ಮನ್ನು ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳು ಮಾಡಿದ್ದುಂಟು. ಹೈದರಾಬಾದ್ ಅಲ್ಲಿ ಸನ್ಮಾನ ಆಗಿದೆ
ಬಿಟ್ಟು ಆಮೇಲೆ ಬೆಂಗಳೂರಲ್ಲಿ ಆಗಿದೆ. ಹಾ. ಬೆಂಗಳೂರು ಒಂದು 7-8 ಆಗಿದೆ ಸನ್ಮಾನ ಆಗಿದೆ. ಆಗಿದೆ. ಹಾ. ಆಮೇಲೆ ಬೊಂಬೈಯಲ್ಲಿ ಆಗಿದೆ. ಹಾ. ಮತ್ತೆ ಊರ್ ಮನೆಯಲ್ಲಿ ನಮ್ಮ ಸಂಘ ಸಂಸ್ಥೆ ಊರ್ ಮನೆಯವರು ಹ್ಮ್. ಸಂಘ ಸಂಸ್ಥೆಯವರು ಎಲ್ಲ ಹೆಚ್ಚಿನವರು ಇದ್ರೆ ಸನ್ಮಾನ ಮಾಡಿದ್ದಾರೆ ಹಾಗೆ. ಮಾಡಿದ್ದಾರೆ. ಮತ್ತೆ ನೀವು ಎಲ್ಲರೂ ಬೇರೆ ರಾಜ್ಯಕ್ಕೆ ಹೋಗಿ ಪ್ರದರ್ಶನ ಕೊಟ್ಟದ್ದು ಏನಾದ್ರು ಇದೆಯಾ? ಆ ತರದ ಯಕ್ಷಗಾನ ಪ್ರದರ್ಶನ ಇಲ್ಲಿ ಬೇರೆ ಬೆಂಗಳೂರು ಬಿಟ್ರೆ ಹೈದರಾಬಾದ್, ಗೋವಾ, ಹೈದರಾಬಾದ್ ಹೋಗಿದ್ದೀರಿ? ಹೈದರಾಬಾದ್, ಯಾವ ಮೇಳದಲ್ಲಿ? ಮೈರಸಟ್ಟಿ, ಮೈಸೂರು ಅಲ್ಲೆಲ್ಲ ಹೋಗ್ತೀರಿ? ಹೌದು. ಬೊಂಬೈಗೆ ಹೋಗಿದ್ದೀರಿ? ಮುಂಬೈ ಹೋಗಿದೆ. ಮುಂಬೈ, ಪೂನಾ, ನಾಸಿಕ್. ಆಗ ಯಾವ ತರದ ಪ್ರಸಂಗ ಇರ್ತದೆ ಸರ್ ಅವ್ರ ಸೆಟ್ಟಲ್ಲಿ? ಇದು ಹೊಸ ಪ್ರಸಂಗಗಳೇ. ಹೊಸ ಪ್ರಸಂಗ ಅಲ್ಲಿ ಹೈದರಾಬಾದ್ ಅಲ್ಲಿ ಪೌರಾಣಿಕ ಹೆಚ್ಚಾಗಿ ಹೊಸ ಪ್ರಸಂಗ ಮಾಡೋದು. ಹೇಗೆ ಸರ್ ಆ ಮೇಳದ ಅನುಭವ? ಕಂಡಿಲ್ಲ ಅನುಭವ ಅಂತ ಹೇಳಿದ್ರೆ ಊರಿಂದ ಊರಿಗೆ ಹೋಗುದು ಅಂದ್ರೆ ನಿಲ್ಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಆಟ ಮುಗಿಸಿ ಮತ್ತೊಂದು ಊರಿಗೆ ಹೊರಡುದೆ. ಅಲ್ಲಿ ಕಾಲಮಿತಿ ಇರ್ತದೆ? ಕಾಲಮಿತಿ ಬೆಳಗೊರಿಗೆ 6 ಗಂಟೆ ಅಲ್ವಾ? ಅಷ್ಟೇ ಮುಗಿಸಿ ಒಂದೊಂದ್ ಕಡೆ ಹೊರಡುದೆ. ಮತ್ತೆ ಅವ್ರಿಗೆ ಹೋಗಿ ಅಲ್ಲಿ ಕಾಫಿ ಕುಡಿದು ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಆಟ ಶುರುವೆ. ಸಾಯಂಕಾಲ ಶುರು ಆಗುತ್ತೆ? ಸಾಯಂಕಾಲ ರಾತ್ರಿ ಮುಗಿದು ಬಿಡುತ್ತೆ? ಹೌದು. ಒಂದು 12 ಗಂಟೆ ಒಳಗೆ ಮುಗಿದು ಬಿಡುತ್ತೆ ರೆಸ್ಟ್. ಮತ್ತೆ ಹೌದು. ಇವ್ರದ್ದು ಅದೇ ತರ ಸೇಮ್ ಅದೇ. ಮತ್ತೆ ಹತ್ರ ಇದ್ರೆ ಅಲ್ಲೇ ಉಳ್ಕೊಳ್ತೇವೆ, ಅಲ್ಲೇ ದೂರ ಆಗುದಿದ್ರೆ ಊಟ ಗೀಟ ಮಾಡಿ ಹೊರಟು ಬಿಡ್ತೇವೆ ನಾವು. ಅಷ್ಟೇ. ಸರ್, ಯಕ್ಷಗಾನದ ಬದುಕು ಅಂದ್ರೆ ಈಗ ನೀವು ಕಷ್ಟದಲ್ಲಿದ್ದವರು, ಕಷ್ಟದಿಂದ ಮೇಲೆ ಬಂದು ಯಕ್ಷಗಾನವನ್ನ ಫಸ್ಟಿಗೇನೆ ಯಕ್ಷಗಾನದ ಆಸಕ್ತಿ ಇರ್ಲಿಲ್ಲ. ತದನಂತರ ನಿಮ್ ಮಾವ ಒಬ್ಬರಿದ್ರು ಯಕ್ಷಗಾನದಲ್ಲಿ, ಅವ್ರ ಜೊತೆ ನೋಡ್ಲಿಕ್ಕೆ ಹೋಗ್ತಿರಿ. ತದನಂತರ ಆಸಕ್ತಿ ಬಂತು, ಮುಖ್ಯವಾಗಿ ಹೊಟ್ಟೆಪಾಡು. ಹಾಗೆ ಅಂತ ಹೋದ್ರಿ, ಈಗ ಅದನ್ನೇ ಉಸಿರಾಗಿಸ್ಕೊಂಡಿದ್ರಿ. ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ ಯಕ್ಷಗಾನ ಬದುಕು? ನಿಮ್ಗೆ ಎಷ್ಟೆಲ್ಲ ಕೊಟ್ಟಿದೆ, ಏನೆಲ್ಲ ಆಗಿದೆ, ಅದ್ರ ಬಗ್ಗೆ ತಿಳಿಸಿ. ತುಂಬಾ ಖುಷಿ ಉಂಟು. ಯಾಕಂತ ಹೇಳಿದ್ರೆ ನಾವೊಂದು ಹಳ್ಳಿಯಲ್ಲಿ ಬೆಳೆದವರು. ಉಳ್ಳೂರು ಶಂಕರ ಅಂತ ಯಾರಂತ ಗೊತ್ತಿಲ್ಲ, 4 ಮನೆ ಆಚೀಚೆ ಮನೆಯವರಿಗೆ ಗೊತ್ತಿರಬಹುದು. ಈ ಯಕ್ಷಗಾನದಿಂದ ಹಾಗಲ್ಲ, ಇಡೀ ಊರಿಗೆ ಗೊತ್ತಾಗುವಾಗ ಆಗಿದೆ, ರಾಜ್ಯಕ್ಕೆ ಗೊತ್ತಾಗುವ ಉಳ್ಳೂರು ಶಂಕರ ಅಂತ ಹೇಳಿದ ಯಾರು. ಅದರಲ್ಲಿ ಪಂಜರ ಪಕ್ಷಿ ಅಂದ್ರೆ ಮತ್ತು ಪ್ರಚಾರ ಜಾಸ್ತಿ ಆಯ್ತು. ಮಾತ್ರವಲ್ಲ, ನನ್ನ ಬದುಕಿಗೆ ಏನೆಲ್ಲ ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸವು ಅಥವಾ ಒಂದು ಮನೆಯು, ಎಲ್ಲ ವ್ಯವಸ್ಥೆಗಳು ನಾನು ಯಕ್ಷಗಾನ ಬದುಕಿನಲ್ಲೇ ಮಾಡ್ಕೊಂಡಿದ್ದೆ. ಅದರಿಂದ ತೃಪ್ತಿ ಉಂಟು. ಹೌದು. ಇನ್ನೊಂದು 4 ವರ್ಷ ಯಕ್ಷಗಾನದಲ್ಲೇ ದುಡಿಬೇಕು ಅಂತ ಮನಸ್ಸುಂಟು. 4 ವರ್ಷ ಮಾತ್ರ? 4 ವರ್ಷ ಸಾಕು ಅಂತೇಳಿ ರಿಟೈರ್ಡ್ ಮಾಡುವ ಅಂತೇಳಿ. ಯಾಕಂದ್ರೆ ಇವಾಗಲೇ 56-57 ವರ್ಷ ಆಯ್ತು, ಇನ್ನು ಬೇಡ, ಸಾಕು ಅಂತೇಳಿ. ಯಾಕಂದ್ರೆ ಮಕ್ಕಳೆಲ್ಲ ಪ್ರಾಯಕ್ಕೆ ಬಂದ್ರು, ಅವ್ರ ಕಾಲ ಮೇಲೆ ನಮ್ ಸಾಕು, ನಾವು ಇನ್ನು ಇಷ್ಟು ದುಡ್ದಿದ್ದೇವಲ್ಲ, ಇನ್ನು ಸಾಕು. ಮತ್ತೆ ಏನ್ ಮಾಡ್ಬೇಕಂತಿದ್ದೀರಿ? ಇಲ್ಲ, ಸುಖ ಜೀವನ, ಮನೆಯಲ್ಲಿ ರೆಸ್ಟ್. ಮನೇಲಿ ಏನೋ ನಮ್ಗೆ ಏನೇನು ಮಾಡ್ಕೊಂಡು 4 ದಿನ ಸರ್. ಮತ್ತೆ ನಿಮ್ಗೆ ಅನ್ಸೋದು ಮೇಳಕ್ಕೆ ಅಲ್ಲ, ಮಳೆಗೆಲ್ಲ ಪಾಸ್ ಮಾಡೋದೇ ಕಷ್ಟ ಉಂಟು, ನೀವು ರಿಟೈರ್ಡ್ ಆಗಿ ಕೂತ್ಕೊಳ್ತೀರಿ. ಅನ್ಸುದು ನಮ್ಗೆ, ಬಿಡುದಿಲ್ಲ ಅಂದ್ರೆ ನಿಮ್ಗೆ. ನಾನ್ ಹೇಳೋದ್ರೆ ನಿಮ್ಗೆ ಸಾಧ್ಯ ಆದಷ್ಟು ಕಾಲ ಹೋಗಿ ಸರ್. ಹಾಸ್ಯಗಾರ ಇರ್ತಾವ, ಅಂದ್ರೆ ಹಾಸ್ಯಗಾರ ಅದ್ಕೊಂಡು ನಿಮ್ಗೆ ಮೈ ಹುಡಿ ಮಾಡುವಂತದ್ದು, ನಿಮ್ಮ ಕಾಮಿಡಿ ಬೇಕು. ಅದಕ್ಕೆ ಕಲಾಭಿಮಾನಿಗಳಿದ್ದಾರಲ್ಲ, ಅವರ ಮನರಂಜನೆಗಾಗಿ ನೀವು ಹೋಗ್ಬೇಕು. ಮತ್ತೆ ನಿಮ್ಮ ಮನಸ್ಸು ತೃಪ್ತಿಗೆ, ಮನಸ್ಸಿಗೆ ಒಂದು ನೆಮ್ಮದಿ, ಕಲೆ ಜೀವನ. ಅಲ್ಲಲ್ಲ, ಮನೇಲಿ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೋವಿದ್ರು, ಅಲ್ಲಿ ಆ ಚೌಕಿವಾಯಿ ಹೋಗ್ರ ಮೇಲೆ ಆ ಪ್ರಪಂಚವೇ ಬೇರೆ. ಅದಕ್ಕೆ ಹೇಳಿದ ಪ್ರಪಂಚವೇ ಬೇರೆ. ನೋವುಗಳು ಏನು ಗೊತ್ತಾಗುದಿಲ್ಲ, ಏನು ಯಾವ ಇದು ಗೊತ್ತಾಗ. ಯಾಕಂದ್ರೆ ನಾವ್ ಏನು ಇಲ್ಲ ಸುಮ್ಮನೆ ಕೂತಾಗ ವೃದ್ಧಾಪ್ಯ ಬೇಗ ಬರ್ತದೆ. ಚುರುಕಾಗಿದ್ರೆ ಹುಡುಗರಾಗಿರ್ತದೆ. ಅದಕ್ಕೆ ನಾವು ಪ್ರೀತಿಯಿಂದ ಒಂದ್ ಸಲಹೆ ಹೇಳಿದ್ದೆ. ಈ ಮಳೆಗಾಲ ದಾಟಲ್ಲಿ ಹೋದ್ರೆ ದಿನ ಹೋದ್ ಗೊತ್ತಾಗುದಿಲ್ಲ, ಈ ಮನೇಲಿ ದಿನ ಹೋಗುದಿಲ್ಲ. ಅದೇ ಸಮಸ್ಯೆ. ಅದು ನೀವು ಮತ್ತೆ ರಿಟೈರ್ಡ್ ಆಗಿ ಕೂತ್ಕೊಂಡ್ರೆ ಹೇಗೆ ಹೋಗ್ತದೆ ದಿನ? ಅಲ್ಲ, ನಮ್ಮ ಆಲೋಚನೆ ಇನ್ನು ಮಕ್ಕಳೆಲ್ಲ ದುಡಿತಲ್ಲ ಸಾಕಂದ್ರೆ ಹಾಗೆ. ನೀವು ಒಂದು ಆಕ್ಟಿವ್ ಆಗಿರೋದು, ಇದು ಕಷ್ಟ. ಇದು ಈಗ ಕಾಲಮಿತಿ ಅದಕ್ಕೆ ಅಷ್ಟು ಕಷ್ಟ ಆಗಲ್ಲ. ನೀವ್ ಹೇಗೆ ಹೋಗಿ ಬರ್ತೀವಿ ಸರ್? ಬೈಕಲ್ಲೇ? ಇಲ್ಲ, ನಾನು ಹೆಚ್ಚಾಗಿ ಚೌಕುಳಮುಖಿ ಬಸ್ ನಾನು ಒಟ್ಟಾಗಿ ಹೋಗುವ. ಅವ್ರು ಬೈಕಲ್ಲಿ ಸಿದ್ದಾಪುರ ಹೋಗೋಣ, ನಾನು ಇಲ್ಲೇ ಬಿಟ್ಟು ಹೋಗ್ತಾ. ಇಲ್ಲಿ ಬಿಟ್ಟು ಒಂದೇ ದಾರಿ ಬಿಟ್ಟು ಹೋಗ್ತಾ. ಹಾಗಾಗಿ ಜೊತೆಗೆ ಹೌದು, ಅನುಕೂಲ ಇದ್ರೆ ಬರುತ್ತೆ. ಇಲ್ಲ, ದೂರ ಆದ್ರೆ ನಾನು ಕ್ಯಾಂಪಲ್ಲೇ ಇರ್ತೇನೆ, ಮತ್ತೆ ಬರುದಿಲ್ಲ. ಅಲ್ಲೇ ಇರ್ತೀರಿ? ಕ್ಯಾಂಪಲ್ಲೇ ಇರ್ತೇನೆ. ಅಲ್ಲಿ ಇರ್ಲಿಕ್ಕೆ ಆಗ್ತದೆ? ಹತ್ರ ಆಟ ಅಲ್ಲ? ಹೌದು, ಹೆಚ್ಚಾಗಿ ಮನೆ ಬರ್ತೇವೆ, ಹೆಚ್ಚಿನ ಮನೆ ಬರ್ತೇವೆ. ರಾತ್ರಿ ಅವ್ರು ಇದ್ದ ಕಾರಣ ತೊಂದರೆ ಇಲ್ಲ ನಿಮ್ಗೆ ಬರ್ಲಿಕ್ಕೆ? ಅವ್ರೆಲ್ಲ ಇದ್ರೆ ಮತ್ತೆ ಕರ್ಮನಿ ಸುಧಾಕರ್ ಅಂತ ಹೇಳಿ ಅವರಲ್ಲಿ ಇತ್ಲಾಗ ಬರೋವ್ರೆ. 98 ಕೂಡ ಈ ಕಡೆ ಬರುವವ್ರೆ. ಹೌದು, ಅಮಾಸ್ ಬೆಲೆ 6 ಹೋಟೆಲ್ ರಾಘು ಅಂತೇಳಿ ಅವನು ಅಮಾಸ್ ಬೆಲೆ 6 ಹೋಟೆಲ್. ಅಂತ ನಿಮ್ಗೆ ಯಕ್ಷಗಾನ ಪಯಣ, ಪಯಣದಲ್ಲಿ ಏನು ಎಲ್ಲ ಖುಷಿಯೇ ಅಲ್ಲ? ಯಾರಿಗೆ ಹೇಗೆ ಆಯ್ತು ಗೊತ್ತಿಲ್ಲ, ನನಗಂತೂ ತೃಪ್ತಿ ಕೊಟ್ಟಿದೆ. ಖಂಡಿತ ಅದನ್ನ ಪ್ರತಿಯೊಬ್ಬರಿಗೂ ದೇವ್ರು ಕೊಡ್ತಾನೆ, ಕಲಾವಿದನ ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಅವ್ರು ಇಟ್ಕೊಳ್ಳೋದು ಬಿಡುದು ಅವ್ರಿಗೆ ಎಲ್ಲವನ್ನು ಕೊಡ್ತಾನೆ. ಎಲ್ಲವನ್ನು ದುಡ್ಡು ಮಾಡುವಂತ ಅವಕಾಶ ಕೊಡ್ತಾನೆ, ದುಡಿಯುವಂತ ನೆಮ್ಮದಿ ಕೊಡ್ತಾನೆ. ಅದನ್ನ ನಾವು ನಮ್ಮ ಅತಿರೇಕದಿಂದ ನಾವು ಹಾಳು ಮಾಡ್ತೀವಿ. ಅದು ಕರೆಕ್ಟ್ ಅಲ್ಲ ಸರ್? ಕೆಲವರು ಒಳ್ಳೆದಾಗೆ ಕಲಾವಿದರು ಕೂಡ, ಎಲ್ಲಾ ಕಲಾವಿದರು, ಯಕ್ಷಗಾನ ಕಲಾವಿದರು ಅಂತಲ್ಲ, ಎಲ್ಲರೂ ಹಾಗೆ ತಮ್ಮ
ಒಳ್ಳೆತನದಿಂದ ಒಳ್ಳೇದಾಗ್ತದೆ, ಹೌದು. ಕೆಟ್ಟತನದಿಂದ ಹಾಳಾಗಿ ಹೋಗ್ತದೆ. ಏನ್ ಮಾಡಿ? ಪ್ರತಿಯೊಬ್ಬ ಮನುಷ್ಯನಿಗೂ ದೇವರಿಗೆ ಹಿಂಗೆ ಕೊಟ್ಟು ಕೊಡ್ತಾನೆ, ನೋಡ್ತಾನೆ, ಕೊಡದೆ ನೋಡ್ತಾನೆ. ಹೌದು ಮತ್ತೆ ಅದನ್ನ ಅನುಭವಿಸು ನಾವು ಬೆಟ್ಟು ಹೌದು ಅಲ್ವಾ? ಹೌದು, ಖಂಡಿತ ಖಂಡಿತ ಖಂಡಿತ. ಹಾಗೆ ನಿಮ್ಗೆ ತೃಪ್ತಿ ಕೊಟ್ಟಿದೆ ಯಕ್ಷಗಾನ, ಖಂಡಿತ ತೃಪ್ತಿ ಕೊಟ್ಟಿದೆ. ಹೌದು. ಹಾಗೆ ಹೀಗೆ ಮುಂದುವರಿ ಸರ್, ರಿಟೈರ್ಡ್ ಆಗಬೇಡಿ ಅಲ್ವಾ? ರಿಟೈರ್ಡ್ ಆಗದಿರಿ, ಯಾಕಂದ್ರೆ ಮುಂದೆ ಕೂಡ ನಿಮ್ಮ ಸೇವೆ ಯಕ್ಷಗಾನ ರಂಗಕ್ಕೆ ಇರ್ಲಿ. ಯಾಕಂದ್ರೆ ಮಳೆಗಾಲದಲ್ಲೂ ಕೂಡ ಹೋಗಿ ಈಗ ಒಂದು ಆಕ್ಟಿವ್ ಆಗಿರಿ ಅಂತ ಹೇಳ್ತೇವೆ ನಾವು. ಹಾಗೆ ಸರ್, ಬಹಳ ಖುಷಿ ಆಯ್ತು ಸರ್, ನಿಮ್ಮ ಮನೆಗೆ ಬಂದ್ವಿ, ನಿಮ್ಮ ಜೊತೆ ಮಾತುಕತೆಯನ್ನು ಆಡಿದ್ವಿ. ಬಹಳ ಒಂದು ಉತ್ತಮ ರೀತಿಯ ಮಾತನಾಡಿದ್ರಿ. ನಿಮ್ಮ ಒಂದು ಸಾಧನೆ ಹಾದಿಯ ಪಯಣ ನಮ್ಗೆ ತಿಳಿಸಿದಿರಿ. ನಿಮ್ಗೆ ನಮ್ಮ ಚಾನೆಲ್ ಪರವಾಗಿ, ಅದೇ ರೀತಿ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರ ಪರವಾಗಿ ಪ್ರೀತಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಉಳ್ಳೂರು ಶಂಕರ್ ಅವರ ಒಂದು ಸಾಧನೆ ಹಾದಿಯ ಪಯಣ. ಬಹಳ ಕಷ್ಟದಿಂದ ಮೇಲೆ ಬಂದಂತವ್ರು, ಈಗ ಎಲ್ಲ ಮಕ್ಕಳು ಎಲ್ಲ ಸೆಟ್ಲ್ ಆಗಿ ಅವರು ಆರಾಮ ಇದ್ದಾರೆ. ಹಾಗೆ ಒಂದು ಉತ್ತಮ ಒಂದು ಸಾಧನೆಯನ್ನ ಮಾಡಿ ಮುಂದೆ ಬಂದಿದ್ದಾರೆ. ಬಹಳಷ್ಟು ವರ್ಷಗಳ ಸೇವೆ ಅವರದ್ದು. ಹಾಗೆ ಅವರಿಗೆ ನಾವು ಧನ್ಯವಾದವನ್ನು ತಿಳಿಸಿ ಆಯ್ತು. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ. ಈ ಭಾವಸ್ಪಂದನ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರತಿದಿನ ರಾತ್ರಿ 8 ಗಂಟೆಗೆ ನಿಮ್ಮ ರಾಜೇಶ್ ಶಾನ್ಭೋಗ್ ಬಾರ್ಕೂರ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಹಾಗೆ ಮುಂದಿನ ವಾರ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ವೀಕ್ಷಿಸಿ, ಪ್ರೋತ್ಸಾಹಿಸಿ. ನಮಸ್ಕಾರ.